ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ನಿನ್ನೆ ದಿನ ಏನು ಮಾಡಿದ್ದೇವಪ್ಪ ಅಂತಂದರೆ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯುವ ಬಗೆ ಹೇಗೆ ಅಂತ ಸ್ವಲ್ಪ ತಿಳ್ಕೊಂಡಿದ್ದೆವು. ಏನೇನು ತಿಳ್ಕೊಂಡೆವು ಅಂದಾಗ, ಎಲೆಕ್ಟ್ರಾನ್ ವಿನ್ಯಾಸ ಅಂದರೆ ಏನು, ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ ಇರ್ತಕ್ಕಂಥ ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳು ಯಾವ ರೀತಿಯಾಗಿ ಹಂಚಿಕೆಯಾಗಿವೆ ಎಂಬುದು ಸೂತ್ರದ ಸಹಾಯದಿಂದ ತಿಳಿದುಕೊಳ್ಳುವುದೇ ಎಲೆಕ್ಟ್ರಾನ್ ವಿನ್ಯಾಸ ಅಂತ ಹೇಳಿದ್ದೆವು ನಿನ್ನೆ ಕ್ಲಾಸ್ನಲ್ಲಿ. ಅಲ್ಲದೆ ಅಲ್ಲಿ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಕವಚಗಳು ಯಾವ್ಯಾವು, ಅವುಗಳ ಹೆಸರೇನು, KLMN, ಉಪಕವಚಗಳು ಯಾವ್ಯಾವು ಕಂಡು ಬರ್ತವೋ SPDF, ಅಲ್ಲಿಂದ ಅವುಗಳ ಗರಿಷ್ಠ ಸಾಮರ್ಥ್ಯ, ಎಲೆಕ್ಟ್ರಾನ್ಗಳ ಗರಿಷ್ಠ ಸಾಮರ್ಥ್ಯ ಎಷ್ಟೈತಿ ಉಪಕವಚಗಳಲ್ಲಿ ಅಂತ ಹೇಳಿದ್ದೆವು. ಇವತ್ತಿನ ದಿನ ಅದೇ ಎಲೆಕ್ಟ್ರಾನ್ ವಿನ್ಯಾಸದ ಬಗ್ಗೆ ಮುಂದುವರಿದ ಭಾಗ, ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯುವುದು ಹೇಗೆ. ಒಂದು ಮೂಲ ವಸ್ತುವಿನ ಪರಮಾಣು ಸಂಖ್ಯೆ ಕೊಡ್ತಾನೆ, ಕೊಟ್ಟ ನಂತರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೀರಿ ಅಂತ ಹೇಳ್ತಾನೆ. ಮೊನ್ನೆ 2016ರಲ್ಲಿ TETಯಲ್ಲಿ B.Ed TETಯಲ್ಲಿ ಏನು ಮಾಡಿದ ಅಂದ್ರೆ, ಈ ಕೆಳಗಿನವುಗಳಲ್ಲಿ ಈ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಯಾವುದು ಅಂತ ಕೇಳಿದ. ಒಂದು ಧಾತುವಿನ ಹೆಸರನ್ನು ಕೊಟ್ಟು ಹಾಗೆ ಕೇಳಿದಾಗ ಆ ಎಲೆಕ್ಟ್ರಾನ್ ವಿನ್ಯಾಸ ಬರೆಯುವುದು ಹೇಗೆ ಅಂತ ನಮಗೆ ಏನಾಗಬೇಕಾಗುತ್ತೆ ಅಂದರೆ ಗೊತ್ತಿರಬೇಕಾಗ್ತೈತಿ. ಹಾಗಾದರೆ ಇವತ್ತು ನೋಡೋಣ ಹೇಗೆ ಬರೆಯುವುದು ಅಂತ. ನೋಡಿ, ಆ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೀಬೇಕಾದ್ರೆ ಯಾವ ಟೈಪ್ ಬರೀಬೇಕು ಅಂದರೆ, ಫಸ್ಟ್ ಈ ಸ್ಟೆಪ್ಸನ್ನು ನೆನ್ಪಿಟ್ಕೊಳ್ಳಿ. 1s 2s 3s 4s 5s 6s 7s. ಓಕೆ, ನಂತರ 2p 3p 4p 5p 6p 7p, ನೆಕ್ಸ್ಟ್ 3d 4d 5d 6d, ನೆಕ್ಸ್ಟ್ 4f, ನಂತರ 5f. ಇಷ್ಟು ನೆನಪಿಟ್ರಿ ಅಂದರೆ ಸಾಕು. ಇನ್ನು ಈಸಿಯಾಗಿ ನಾವು ಇನ್ನೇನು ಮಾಡ್ಬೋದು ಅಂದ್ರೆ, ಪರಮಾಣು ಸಂಖ್ಯೆ ಕೊಟ್ಟನಂದ್ರೆ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರಿಬೇಕು. ಹಾಗಾದರೆ ಹೇಗೆ ಈ ಉಪಕವಚಗಳನ್ನು ನಾವು ತಗೊಳಕ್ಕೆ ಅಲ್ಲಿ ಹೆಂಗೆ ಅಲ್ಲಿ ಸಾಧ್ಯ ಆಗ್ತೈತೆ ಅಂದಾಗ, ನೋಡಿ, ಫಸ್ಟ್ ನಾನು ಮಾರ್ಕ್ ಮಾಡುತ್ತಿರೋದನ್ನು ನೋಡಿ. ಫಸ್ಟ್ 1s, ನೆಕ್ಸ್ಟ್ 2s, 2p 3s, ನೆಕ್ಸ್ಟ್ 3p 4s, ನೆಕ್ಸ್ಟ್ 3d 4p 5s, ನೆಕ್ಸ್ಟ್ 4d 5p 6s, ನೆಕ್ಸ್ಟ್ 4f 5d 6p 7s, ಲಾಸ್ಟ್ 5f 6d 7p. ಓಕೆ, ಈಗ ನಂತರ ನಾವು ಹೇಗೆ ಬರಿಬೇಕು ಅಂತ ವಿಚಾರ ಬಂದಾಗ ನೋಡಿ, ಎಕ್ಸಾಂಪಲ್ ನೋಡಿ ಯಾವ ಟೈಪ್ ಈ ಪರಮಾಣು ರಾಶಿ ಇದು ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರಿಬೇಕಂದಾಗ ಫಸ್ಟ್ ಯಾವ್ದ್ರಿ, 1s. ನಾನು ನಿನ್ನೆ ಹೇಳಿದ್ದೀನಿ, ಉಪಕವಚವಾಗಿರ್ತಕ್ಕಂಥ SPDFಗಳ ಗರಿಷ್ಠ ಎಲೆಕ್ಟ್ರಾನ್ಗಳ ಸಾಮರ್ಥ್ಯ ಅಂತ ನಿನ್ನೆ ಕ್ಲಾಸ್ ಹೇಳಿದ್ದೀನಿ. ಎಸ್ದು ಗರಿಷ್ಠ ಸಾಮರ್ಥ್ಯ ಎಷ್ಟೈತಿಪ್ಪ ಅಂತಂದ್ರೆ 2 ಎಲೆಕ್ಟ್ರಾನ್. ಪಿದು ಎಷ್ಟೈತೆ ಅಂದ್ರೆ ಗರಿಷ್ಠವಾಗಿ 6, ಡಿದು ಎಷ್ಟೈತೆ ಅಂದ್ರೆ 10. ಹಾಗಾದ್ರೆ ಎಫ್ದು ಎಷ್ಟೈತಿಪ್ಪ ಅಂತ ಕೇಳಿದಾಗ 14 ಅಂತ ನೀನು ಹೇಳಿದ್ದೀನಿ. ಹಾಗಾದ್ರೆ ಇವತ್ತಿನ ದಿನ ಈ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೀಬೇಕಾದ್ರೆ ನೋಡಿ, 1s ಅಂದ್ರೆ ಗರಿಷ್ಠ ಎಲೆಕ್ಟ್ರಾನ್ಗಳ ಸಾಮರ್ಥ್ಯ 2 ತಾನೆ, 1s2. ನೆಕ್ಸ್ಟ್ 2s2. ಅರ್ಥ ಆಗ್ತಾ ಇದೆಯಾ? ಈ 2s ಆದ ನಂತರ ಮುಂದೆ ಇಲ್ಲ, ಈಗ ನೆಕ್ಸ್ಟ್ ಇಲ್ಲಿ ಹಿಂದಿನಿಂದಾನೆ ತಗೋಬೇಕು. ಯಾವುದಪ್ಪ ಅಂತ ಕೇಳಿದಾಗ 2p6, ನೆಕ್ಸ್ಟ್ 2p6 ಆಗಿಂದ ನೆಕ್ಸ್ಟ್ 3s2, 3s2, 3s2 ಆಗಿ ನೆಕ್ಸ್ಟ್ ಎಲ್ಲಿ ಬರಬೇಕು, 3p6, 3p6 ಆಗಿ ನೆಕ್ಸ್ಟ್ ಎಲ್ಲಿ ಬರಬೇಕು, 4s2. ಹೀಗೆ ಡ್ಯಾಶ್ 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 ಎಲ್ಲಿವರೆಗೆ ಪಾತ್ ಕೇಳಿದಾಗ ಲಾಸ್ಟ್ ನೋಡಿ ಇಲ್ಲಿದು ತೊಗೊಂಬಿಡಿ, 6d⁻10 7p⁻6, ಅಥವಾ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಮುಂದೆ ಏನು ಮಾಡ್ಬೋದು ಅಂದಾಗ 5f⁻14 ಅಂತ ಹೇಳ್ತೀವಿ. ಈ ರೀತಿಯಾಗಿ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯುವ ಕ್ರಮ ಬರ್ತೈತಿ. ಈಗ ಈಸಿಯಾಗಿ ನೋಡಿ, ಜಲಜನಕದ ಹೈಡ್ರೋಜನ್ ಅಂತ ಹೇಳ್ತು, ಜಲಜನಕ ಹೈಡ್ರೋಜನ್ ಅಂತ ಹೇಳ್ತೇವೆ ಹೌದಾ. ಇದರ ಪರಮಾಣು ಸಂಖ್ಯೆ ಎಷ್ಟುಪ್ಪ ಅಂತಂದಾಗ 1 ಅಂತ ಹೇಳ್ತೇವೆ. ಹಾಗಾದ್ರೆ ಈ 1 ಪರಮಾಣು ಸಂಖ್ಯೆ ಆದರೆ ಇದರ ಎಲೆಕ್ಟ್ರಾನ್ ವಿನ್ಯಾಸ ಬರೀರಿ ಅಂದಾಗ, ಇಲ್ಲಿ ಇರ್ತಕ್ಕಂಥ ಪರಮಾಣು ಸಂಖ್ಯೆ 1 ಐತಿ ಅಂದ ಬಳಿಕ ಫಸ್ಟ್ ಎಲೆಕ್ಟ್ರಾನ್ ಸಂಖ್ಯೆ ಇಲ್ಲಿ ಫಸ್ಟ್ ಬರಿಬೇಕಾಗಿದ್ದು 1s ಅಂತ ಬರಿತೀವಿ. ಹಾಗಾದ್ರೆ ಎಸ್ದು
ಗರಿಷ್ಠ ಎಲೆಕ್ಟ್ರಾನ್ಗಳ ಸಾಮರ್ಥ್ಯ ಎಷ್ಟೈತಿ 2 ಐತಿ. ಬಟ್ ಇಲ್ಲಿ ಪರಮಾಣು ಸಂಖ್ಯೆ ಎಷ್ಟೈತಿ ಅಂದಾಗ 1 ಅಂದಾಗ 1s1 ಮುಗಿತ್ರಿ ಇದು ಜಲಜನಕದ. ಇದೇ ರೀತಿಯಾಗಿ ಹೀಲಿಯಂ ಅಂತ ಹೇಳ್ತೀವಿ. ಹೀಲಿಯಂನ ಏನಪ್ಪ ಅಂತ ಕೇಳಿದಾಗ ಹೀಲಿಯಂದು ಎಲೆಕ್ಟ್ರಾನ್ ವಿನ್ಯಾಸ ಬರೀರಿ ಅಂತ ಹೇಳ್ತಾನೆ. ಎಲೆಕ್ಟ್ರಾನ್ ವಿನ್ಯಾಸ ಬರೀರಿ ಅಂದಾಗ ನಮಗಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು ಹೀಲಿಯಂದು ಪರಮಾಣು ಸಂಖ್ಯೆ ಎಷ್ಟು ಅಂತ. ಹೀಲಿಯಂದು ಎಷ್ಟು ಪರಮಾಣು ಸಂಖ್ಯೆ 2 ಆದಪ್ಪ ಅಂತಂದ್ರೆ ನಾವು ಇದನ್ನು ಈಸಿಯಾಗಿ ಬರ್ಬೋದು ತಾನೆ. ನೋಡಿ 1s. ಹಾಗಾದ್ರೆ ಗರಿಷ್ಠ ಎಲೆಕ್ಟ್ರಾನ್ಗಳ ಸಾಮರ್ಥ್ಯ ಎಷ್ಟೈತ್ರಿ? ಉಪಕೋಶ ಎಸ್ದು 2 ಐತೆ 1s2 ಮುಗಿತು. ನೀವು ಅನ್ಬೋದು ಸರ್ 1 2 ಹೇಳಕತ್ತೀರಿ ಹೆಚ್ಚಿಗೆ ಪರಮಾಣು ಸಂಖ್ಯೆ ಬಂದಿತ್ತಂದ್ರೆ ಹೇಗೆ ಅಂತ. ಹಾಗಾದ್ರೆ ಈಗ ಎಕ್ಸಾಂಪಲ್ ನೋಡಿ ನಿಯಾನ್ದು ಪರಮಾಣು ಸಂಖ್ಯೆ ಎಷ್ಟೈತಿಪ್ಪ ಅಂತ ಕೇಳಿದಾಗ 10 ಐತಿ. ಈ 10 ಪರಮಾಣು ಸಂಖ್ಯೆ ಇರ್ತಕ್ಕಂಥ ನಿಯಾನ್ದು ಎಲೆಕ್ಟ್ರಾನ್ ವಿನ್ಯಾಸ ಬರೀರಿ ಅಂದ್ರು ಅಂದ್ರೆ ಹೇಗೆ ಬರೀಬೇಕು ನೋಡಿ. ಫಸ್ಟ್ 1s ಎಷ್ಟ್ರಿ ಗರಿಷ್ಠ ಸಾಮರ್ಥ್ಯ ಎಲೆಕ್ಟ್ರಾನ್ 2 ಬರೀರಿ. 10 2 ಎಷ್ಟು ಉಳಿದವ್ರಿ? ಈಗ 8 ಉಳಿದುವ. ಒಪ್ಕೋತೀರಾ? 10ರಲ್ಲಿ 2 ಹೋದ್ರೆ 8 ಉಳಿದು. ಹಾಗಾದ್ರೆ ಮುಂದಿನ ಕವಚಕ್ಕೆ ಹೋಗ್ಬೇಕಂತ ತಾನೆ. ಮುಂದಿನ ಕವಚ 1s ಆಗಿಂದ ಯಾವ್ದಕ್ಕೆ ಬರ್ಬೇಕ್ರಿ? 2s. ನೋಡಿ 2s ಅಂತ ಬರ್ತಾ ಇದ್ದೀನಿ. ಹಾಗಾದ್ರೆ 2s ಇದರ ಗರಿಷ್ಠ ಸಾಮರ್ಥ್ಯ s ಕವಚದ ಎಷ್ಟ್ರಿ? 2. ಈಗ 10ರಲ್ಲಿ ಎಷ್ಟು ಹೋದು? 2 2 ಹೋದ್ರೆ 4 ಹೋದುವ. ಎಷ್ಟು ಉಳಿತು? 6 ಉಳಿತು. ಈಗ s ಆಗಿಂದ ಯಾವ ಕವಚ ಐತಿ? 2p⁻². p ದ ಗರಿಷ್ಠ ಸಾಮರ್ಥ್ಯ 6. 2 ಇಲ್ಲಿ ನೋಡಿ 6 2 8 2 10. ಎಲೆಕ್ಟ್ರಾನ್ ವಿನ್ಯಾಸ ಬರೀರಿ ಅಂದ್ರೆ ನಿಯಂದು 1s² 2s² 2p⁻6 ಅಂತ ಹೇಳ್ಬಿಡ್ತೇವೆ. ಹಾಗಾದ್ರೆ ಈಸಿಯಾಗಿ ನಂತರ ಏನಪ್ಪ ಅಂತಂದ್ರೆ ಸಾರಜನಕದ ಪರಮಾಣು ಸಂಖ್ಯೆ ಹೇಳ್ತೀನಿ ನಿಮಗೆ. ಸಾರಜನಕದ ಪರಮಾಣು ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 7. ಈ ಸಾರಜನಕದ ಪರಮಾಣು ಸಂಖ್ಯೆ 7. ಹಾಗಾದ್ರೆ ಇದರ ಎಲೆಕ್ಟ್ರಾನ್ ವಿನ್ಯಾಸ ಬರೀರಿ ಅಂದ್ರೆ ಹೆಂಗೆ ಬರೀಬೇಕು? ಸೇಮ್ ರೀ. ಫಸ್ಟ್ 1s2 ನೆಕ್ಸ್ಟ್ 1s2 ಆಗಿಂದ ಯಾವ್ದಕ್ಕೆ ಹೋಗ್ಬೇಕು? 2s2 ನೆಕ್ಸ್ಟ್ ಎಲ್ಲಿ ಮತ್ತೆ ಕೇಳಿದಾಗ 2p. ಎಲ್ಲಿ ನೋಡಿ ಇಲ್ಲಿ 7 ಐತಿ. 1s2 2s2 ಅಂತ ಹೋದಾಗ ಇಲ್ಲಿ 4 ಹೋದು ಎಲೆಕ್ಟ್ರಾನ್. ಇಲ್ಲಿ ಎಷ್ಟು ಉಳಿದವಪ್ಪ ಅಂತ ಕೇಳಿದಾಗ 7ರಲ್ಲಿ 4 ಹೋದ್ರೆ 3 ಉಳಿತು. ಹೌದಾ? ಹಾಗಾದ್ರೆ 3 ಉಳಿದಪ್ಪ ಅಂತಂದ್ರೆ ಇದರ ಗರಿಷ್ಠ ಸಾಮರ್ಥ್ಯ ಎಷ್ಟೈತ್ರಿ? 6 ಐತಿ. ಹಾಗಾಗಿ ಇನ್ನ 3 ಏನ್ ಮಾಡ್ಬೇಕಂತ ವಿಚಾರ ಮಾಡೋದಿಲ್ಲ, ಡೈರೆಕ್ಟ್ ಆಗಿ 3 ಅಂತ ಬರೆದ್ಬಿಡುದು. ಹಾಗಾದ್ರೆ ಪಿ ಕವಚದಲ್ಲಿ ಎಷ್ಟು ಅಂದಾಗ 3 ಎಲೆಕ್ಟ್ರಾನ್ಗಳು ಇರ್ತವೆ. ಹಾಗಾದ್ರೆ ಇನ್ನ 3 ಎಲೆಕ್ಟ್ರಾನ್ಗಳು ತುಂಬಿಕೊಳ್ತಕ್ಕಂಥ ಸಾಮರ್ಥ್ಯ ಐತಿ. ಎಷ್ಟು ಬರ್ದೇವಪ್ಪ ಅಂತಂದಾಗ ಈ ಎಲೆಕ್ಟ್ರಾನ್ ವಿನ್ಯಾಸ ಏನಪ್ಪ ಅಂತಂದ್ರೆ ಸಾರಜನಕದ ಎಲೆಕ್ಟ್ರಾನ್ ವಿನ್ಯಾಸ ಮುಗಿತು. ಹಾಗಾದ್ರೆ ನೆನಪಿಟ್ಕೊಳ್ಳಿ, ಇನ್ನೊಂದು ಬೇರೆ ಬೇರೆ ಯಾವುದೇ ಪರಮಾಣು ಸಂಖ್ಯೆಯನ್ನು ಕೊಡ್ಲಿ, ಪರಮಾಣು ಸಂಖ್ಯೆ ಕೊಟ್ಟಾಗ ಎಲೆಕ್ಟ್ರಾನ್ ವಿನ್ಯಾಸ ಬರಿ ಅಂದ್ರೆ ಈ ಟೈಪ್ ಬರ್ಕೋತ ಹೋಗ್ಬೇಕು. ಅಥವಾ ಈ ಸದ್ಯ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರಿಬೇಕಾದಾಗ ನಮ್ಗೆ ಬೇರೆದು ಕೊಟ್ಟಿದ್ನಪ್ಪ ಅಂತಂದ್ರೆ ಈಗ ಒಂದು ಯಾವುದೋ ಒಂದು ಧಾತು, ಆ ಧಾತುವಿನ ಪರಮಾಣು ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ ಎಕ್ಸಾಂಪಲ್ ಆಗಿ ಹೇಳ್ತೀವಿ ಕೇಳಿ 17 ಆಗಿದೆ. ಹಾಗಾದ್ರೆ ಇದರ ಎಲೆಕ್ಟ್ರಾನ್ ವಿನ್ಯಾಸ ಬರೀರಿ ಅಂತ ಹೇಳ್ತಾನೆ. ಇದರ ಎಲೆಕ್ಟ್ರಾನ್ ವಿನ್ಯಾಸ ಬರೀರಿ ಅಂದಾಗ ನಾವು ಏನ್ ಮಾಡ್ಬೇಕಪ್ಪ ಅಂತ ಕೇಳಿದಾಗ ಪೂರ್ತಿಯಾಗಿ ಹೋಗಿ ಪೂರ್ತಿಯಾಗಿನೂ ಬರೀಬಹುದು. ಅಥವಾ ಇಲ್ಲೇ ನಿಯಾನ್ ಅಂತ ಡೈರೆಕ್ಟ್ ಆಗಿ ಯಾಕೆ ಕೇಳು ನಿಯಾನ್ ಯಾಕೆ ತಗೋಬೇಕಂದಾಗ 10 ಇಲ್ಲಿ ಯಾಕೆ ತಗೋಬೇಕಂದ್ರೆ ಈ ಕವಚಗಳು ಪೂರ್ತಿಯಾಗಿ ಅವ್ರಿ ಪಿ ಗರಿಷ್ಠ 6 ಐತ್ಲ 6 ಐತಿ. ಹಿಂಗೆ ನಾವೇನಪ್ಪ ಅಂತಂದ್ರೆ ಈ ಇಲಿಯಂದು ತೋಂಕಿಸಿ ಡೈರೆಕ್ಟ್ ಇಲ್ಲಿ 1s2 ತಿಳ್ಕಿಸಿದ್ರೆ ಮುಂದೆ ಬರೀಬಹುದು. ಎಚ್ ಅಂತ ಕೊಟ್ಟಕಿಸಿದ್ರೆ ನಾವು 2p⁻6 ಹಿಂಗೂ ಬರೀಬಹುದು. ಆದ್ರೆ ಆ ಮೆಥಡ್ ಅನ್ನ ನೆಕ್ಸ್ಟ್ ತಿಳಿಸ್ತೀನಿ. ಈಗ 17 ಐತಿ, ಇದನ್ನು ಬರಿ ಅಂದಾಗ ನೋಡ್ರಿ ಫಸ್ಟಿಗೆ ಹೋಗ್ರಿ 1s2 ನೆಕ್ಸ್ಟ್ ಯಾವ್ದ್ರಿ 2s2 ನೆಕ್ಸ್ಟ್ ಯಾವ್ದ್ರಿ 2p⁻6 ನೆಕ್ಸ್ಟ್ ಯಾವ್ದ್ರಿ 3s². ಈಗ ನೋಡ್ಕೊರಿ 2 2 4 4 6 10 10 2 ಎಷ್ಟಾಯ್ತು 12. ಹಾಗಾದ್ರೆ 3s² ಆಗಿಂದ ನೆಕ್ಸ್ಟ್ ಎಲ್ಲಿ ಬರ್ಬೇಕ್ರಿ 3p⁻2. ಇಲ್ಲಿ ನೋಡಿ 3p⁻2. ಈಗ ಇದು ಬರುತ್ತೋ ಇಲ್ಲೋ ಅನ್ನೋದನ್ನ ನೋಡ್ಬೇಕು. 3p⁻2 ಅಥವಾ ಈಗ ನೋಡಿ 1s² 2s² 2p6 3s2 3p. ಈಗ 6 ಬರ್ದೇವಪ್ಪ ಅಂತಂದ್ರೆ ಎಷ್ಟಾತ ನೋಡ್ರಿ. 6 ಬರ್ದೇವ ಅಂದ್ರೆ 2 6 8 8 10 18 ಆಗ್ತೈತಿ. ಹಾಗಾಗಿ ಇಲ್ಲಿ ಎಷ್ಟು ಬರಿಬೇಕು, ಎಷ್ಟು ಉಳಿದವಪ್ಪ ಅಂತ ಕೇಳಿದಾಗ 5 3p⁻5 ಬರೆದ್ರೆ ಮುಗೀತು. ಈ ರೀತಿಯಾಗಿ ನಾವು ಏನು ಮಾಡ್ಬೋದಪ್ಪ ಅಂತ ಕೇಳಿದಾಗ ಎಲೆಕ್ಟ್ರಾನ್ ವಿನ್ಯಾಸವನ್ನು ಈಸಿಯಾಗಿ ಬರಿಬೋದು. ಅಥವಾ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ,
ಇದರ ನಂಬರ್ ಸೀರಿಯಲ್ ಆಗಿ ನಾವೇನು ಮಾಡ್ಬೋದು, ಯಾವುದೇ ಪರಮಾಣು ಸಂಖ್ಯೆಯನ್ನು ಕೊಟ್ಟರು ಸಹಿತ ನಾವೇನು ಮಾಡ್ಬೋದು, ಎಲೆಕ್ಟ್ರಾನ್ ವಿನ್ಯಾಸವನ್ನು ಈಸಿಯಾಗಿ ಕಂಡುಹಿಡಿಬಹುದು. ಓಕೆ, ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಮೊನ್ನೆಯ ದಿನ ಎಲೆಕ್ಟ್ರಾನ್ಗಳು ಯಾವ ರೀತಿಯಾಗಿ ಹಂಚಿಕೆಯಾಗ್ಯಾವ ಅನ್ನೋದು ಹೇಳಿದ್ದು. ಇವತ್ತು ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯುವುದು ಹೇಗೆ ಅಂತ ತಿಳ್ಕೊಂಡೆವು. ಇನ್ನು ನಂತರದ ತರಗತಿಯಲ್ಲಿ ಏನು ಮಾಡೋಣ ಅಂದ್ರೆ ಆವರ್ತ ಕೋಷ್ಟಕ ಅಂದ್ರೇನು, ಆವರ್ತ ಕೋಷ್ಟಕವನ್ನು ಕಂಡುಹಿಡಿದವರು ಯಾರು, ಆವರ್ತ ಕೋಷ್ಟಕದಲ್ಲಿ ನಮ್ಮ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಮುಖ ಅಂಶಗಳು ಏನದವು ಅವುಗಳ ಬಗ್ಗೆ ಏನು ಮಾಡೋಣ ಅಂದ್ರೆ ನಂತರದ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲದೆ ನನ್ನ ಈ SPK GK ವರ್ಲ್ಡ್ ಆಗಿರ್ತಕ್ಕಂಥ ವೆಬ್ಸೈಟ್ಗೆ ನೀವೇನಪ್ಪ ಅಂತಂದರೆ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಅಲ್ಲದೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.